ಸಾಕಷ್ಟು ಹಗ್ಗ ಜಗ್ಗಾಟಕ್ಕೆ ಕಾರಣವಾಗಿದ್ದ ಬೀದರ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುನಾವಣೆಯ ಮತದಾನ ಇಂದು ಸುಸೂತ್ರವಾಗಿ ಜರುಗಿತು. ಒಟ್ಟು 66 ಸದಸ್ಯರ ಬಲಾಬಲವನ್ನು ಹೊಂದಿರುವ ಬೀದರ್ ಜಿಲ್ಲೆಯ ಸಹಕಾರಿ ನೌಕರರ ಕಾರ್ಯಕಾರಿ ಸಮಿತಿ ಸದಸ್ಯರ 2024-29ನೇ ಅವಧಿಯ ಚುನಾವಣೆ ಈಗಾಗಲೇ 34 ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಮಿಕ್ಕ 32 ಸದಸ್ಯ ಸ್ಥಾನಗಳಿಗೆ ಬೀದರ್ ನಗರದ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಮತದಾನ ಜರುಗಿದ್ದು, ಮಧ್ಯಾಹ್ನ 3ರ ವೇಳೆಗೆ ಶೇಕಡಾ 60ರಷ್ಟು ಮತದಾನ ಪೂರ್ಣಗೊಂಡಿದೆ. ಮತದಾನಕ್ಕೆ ಒಟ್ಟು 10 ಮತಗಟ್ಟೆಗಳಿದ್ದು, ಸರ್ಕಾರಿ ನೌಕರರು ತಮ್ಮ ಇಲಾಖೆಗೆ ನಿಗದಿಪಡಿಸಿದ ಬೂತ್ನಲ್ಲಿ ಮತ ಚಲಾಯಿಸಿದರು. ಮತದಾನ ಮಾಡ್ಲಿಕ್ಕೆ ಬಂದೀನಿ ಸರ್. ನಾನು ಮತದಾನ ಯಾವ ರೀತಿ ಮಾಡಬೇಕು ಗೊತ್ತಾಗಲ್ವಾಗ. ಮತದಾನ ವ್ಯವಸ್ಥೆ ಯಾರು ಮಾಡಿದ್ದಾರೆ ಅವರು ನಮ್ಮ ವ್ಯವಸ್ಥೆ ಮಾಡಬೇಕು. ಯಾವಾಗೂ ಆದರೂ ನಮಗೆ ಸಮುದಾಯ ಭವನ ಬರಬೇಕಂದ್ರೂ ಭಾಳ ಕಷ್ಟ ಅದ. ನಾನು ಹ್ಯಾಂಡಿಕ್ಯಾಪ್ಟ್ ಇದ್ದೀನಿ, 15 ವರ್ಷ ಆಯ್ತು ಇಲ್ಲಿ ನೋಬಾದ್ ಜಾಬ್ ಮಾಡತ್ತೀನಿ. ನಾ ಇವಾಗಾದರೂ ನಾ ಯಾರ ರೀತಿ ಪರಿಸ್ಥಿತಿಯಿಂದ ಹೋಗಬೇಕಾಗಿದ್ದು ಖರೆ ನನಗೆ ಹೋಗ್ಲಿಕ್ಕೆ ಬರ್ಲೋಗ್ಯದು. ಈ ಮತದಾನ ಯಾವ ರೀತಿ ಮಾಡಬೇಕು ಹೇಳಬೇಕು ಸರ್. ಮತ್ತು ದಯವಿಟ್ಟು ನಂಗೆ ಮತ್ತೊಂದು ಸಲ ನನಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ರಾಜ್ಯ ಸರ್ಕಾರಿ ನೌಕರರು. ವೀಲ್ ಚೇರ್ ಇಲ್ಲ, ರ್ಯಾಂಪನು ಇಲ್ಲ, ಏನು ಭೀ ಇಲ್ಲ, ಸಹಾಯಕನೂ ಯಾರಿಲ್ಲ. ಅರ್ಧ ತಾಸು ಆಯ್ತು ನಾ ಬಂದು ನಿಂತೀನಿ. ಒಂದು ಮತ ವ್ಯರ್ಥ ಆಗುತ್ತಲ್ಲ. ಈಗ ನೀವು ಹೋಗದೆ ಇದ್ರೆ ನಿಮಗೆ ಆ ಮತ ನೀಡೋದ್ರಿಂದ ವಂಚನೆ ಮಾಡ್ದಾಗೈತಿ. ಇದಕ್ಕೆ ಅಧಿಕಾರಿಗಳು ಏನಾದ್ರು ಅಂದ್ರೆ ಇಲ್ಲ, ಏನಂದಿಲ್ಲ ಯಾರು. ರೆಸ್ಪಾನ್ಸ್ ಇಲ್ಲ, ಅಧ್ಯಕ್ಷರು ಯಾರನ್ನೂ ಇಲ್ಲ, ಏನಂದಿಲ್ಲ. ನಾ ಇಲ್ಲೇ ನಿಂತ್ಬಿಟ್ಟಿದ್ದೆ, ಯಾರು ಸಿಗ್ತಾರ ನೋಡ್ಕೊತಾ ನಿಂತಿದ್ದೆ. ಇಯರ್ಲಿಗೆ ಬರ್ಲೋಗ್ಯದ ನಾನು. ಪಾಟೀಲ್ ರಂಗೂಬಾಯಿ. ನಾ ಹೈಸ್ಕೂಲ್ ಟೀಚರ್ ಇದ್ದೀನಿ. ಇವಾಗ ವಡಗಾವ್ HM ಆಗೀನಿ. 1 ಮಂತ್ ಆಯ್ತು. ಓಕೆ ಸರ್.